ದಲಿತ ಮಹಿಳೆಯನ್ನ ಅಪಮಾನಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಎಂಎಸ್ಐಎಲ್ ಅಧಿಕಾರಿಗಳ ವಿರುದ್ಧ ಮಾಡಲಾಗಿದೆ. ಕೊಠಡಿಗೆ ಕರೆದೊಯ್ದು ಬಟ್ಟೆಯನ್ನ ತೆಗೆಸಿ ಅಪಮಾನ ಆರೋಪ ಕೂಡ ಕೇಳಿಬಂದಿರುವುದು. ದಲಿತ ಮಹಿಳೆಯನ್ನ ಅಪಮಾನಿಸಿದ್ರ ಅಧಿಕಾರಿಗಳು ಎಂಎಸ್ಐಎಲ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕೊಠಡಿಗೆ ಕರೆದೊಯ್ದು ಬಟ್ಟೆಯನ್ನ ತೆಗೆಸಿ ಅಪಮಾನವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದು ಗಂಭೀರವಾದಂತಹ ಆರೋಪ. ದಲಿತ ಮಹಿಳೆಯ ವಿರುದ್ಧ ಕಳ್ಳತನ ಆರೋಪವನ್ನು ಮಾಡಿದ್ದಾರೆ. ಎಂಎಸ್ಐಎಲ್ ಚಿಟ್ ಫಂಡ್ನ ಚೆಕ್ ಬುಕ್ ಕಳ್ಳತನ ಮಾಡಿದ್ದಾರೆ ಮಹಿಳೆ ಎನ್ನುವಂತಹ ಆರೋಪವನ್ನು ಮಾಡಿದ್ರು. ನಂತರ ಆಕೆಯ ಬಟ್ಟೆಯನ್ನ ತೆಗೆಸಿ ಈ ಒಂದು ವಿಚಾರಣೆಯನ್ನ ಕೂಡ ಮಾಡಿರುವಂಥದ್ದು. ಅಂದ್ರೆ ಕೊಠಡಿಗೆ ಕರೆದೊಯ್ದು ಬಟ್ಟೆ ತೆಗೆಸಿ ಅಪಮಾನವನ್ನ ಕೂಡ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ದಲಿತ ಮಹಿಳೆ ಮಾಡಿದ್ದಾರೆ. ಎಂಎಸ್ಐಎಲ್ ಚಿಟ್ ಫಂಡ್ನ ಅಧಿಕಾರಿಗಳ ವಿರುದ್ಧ ಎಂಎಸ್ಐಎಲ್ ಚಿಟ್ ಫಂಡ್ನ ಚೆಕ್ ಬುಕ್ ಕಳ್ಳತನ ಮಾಡಿದ್ದೀಯಾ ಎನ್ನುವಂತಹ ಗಂಭೀರ ಆರೋಪದ ಮೇರೆಗೆ ತಪಾಸಣೆಯ ನೆಪದಲ್ಲಿ ಕೊಠಡಿಗೆ ಕರೆದೊಯ್ಯಲಾಗಿದೆ. ನಿಂದನೆಯನ್ನ ಕೂಡ ಮಾಡಿದ್ದಾರೆ, ಅಪಮಾನವನ್ನ ಮಾಡಿದ್ದಾರೆ. ತಪಾಸಣೆಯ ನೆಪದಲ್ಲಿ ಕೊಠಡಿಗೆ ಕರೆದೊಯ್ದು ನಿಂದನೆಯನ್ನ ಮಾಡಿದ್ದಾರೆ. ಜಾತಿ ನಿಂದನೆ ಮತ್ತು ಲೈಂಗಿಕ ಕಿರುಕುಳ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಎಂಎಸ್ಐಎಲ್ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಹಾಗೆ ಡೆಪ್ಯೂಟಿ ಮ್ಯಾನೇಜರ್ ನಳಿನಿ, ಎಜಿಎಂ ವೀಣಾ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಮಹಿಳೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗಿದೆ. ಹಾಗೆ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ದಾರೆ ದಲಿತ ಮಹಿಳೆ. ಆ ಒಂದು ಪ್ರತಿಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಂಎಸ್ಐಎಲ್ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಅವರ ಜೊತೆಗೆ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂತಹ ನಳಿನಿ ಹಾಗೆ ಎಜಿಎಂ ಆಗಿ ವರ್ಕ್ ಮಾಡ್ತಾ ಇರುವಂತಹ ವೀಣಾ, ಈ ಮೂವರ ವಿರುದ್ಧ ಆರೋಪ ಕೂಡ ಹೊರಿಸಿದ್ದಾರೆ ಆ ದಲಿತ ಮಹಿಳೆ. ಇನ್ನು ಮಹಿಳೆಯ ವಿರುದ್ಧವೂ ಕೂಡ ಅಧಿಕಾರಿಗಳಿಂದ ಪ್ರತಿ ದೂರನ್ನ ಕೂಡ ಸ್ವೀಕಾರ ಮಾಡಲಾಗಿದೆ. ಪ್ರತಿ ದೂರು ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ದೂರನ್ನ ಕೂಡ ಕೊಟ್ಟಿದ್ದಾರೆ. ಎಂಎಸ್ಐಎಲ್ ಚಿಟ್ ಫಂಡ್ ಚೆಕ್ ಬುಕ್ ದುರುಪಯೋಗವನ್ನ ಮಾಡಿಕೊಂಡಿದ್ದಾರೆ ಆ ಮಹಿಳೆ. ಚೆಕ್ ಬುಕ್ ದುರುಪಯೋಗ ಆರೋಪದ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಚಿಟ್ ಫಂಡ್ ಹಣ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಈ ಮಹಿಳೆಯ ವಿರುದ್ಧ ಮಾಡ್ತಾ ಇರುವಂತದ್ದು ಎಂಎಸ್ಐಎಲ್ ಅಧಿಕಾರಿಗಳು. ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ವಿಧಾನಸೌಧ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಕೆಲಸ ಮಾಡ್ತಿದ್ದೀನಿ 8 ವರ್ಷದಿಂದ. 2020ಕ್ಕೆ ಆರ್ಟಿನಗರ್ ಬ್ರಾಂಚ್ ಇಂದ ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಬಂದು ನಾನು ವರ್ಕ್ ಮಾಡ್ತಾ ಇರ್ತೀನಿ ಸರ್. ನನ್ನ ವರ್ಕ್ ಏನಂತ ಅಂದರೆ ಬಿಡ್ಡಿಂಗ್ ಆಗಿರೋ ಕಸ್ಟಮರ್ಸ್ ಚೆಕ್ ಬರೆಯೋ ಕೆಲಸ ಆಗಿರುತ್ತೆ. ಮತ್ತು ಡಿವಿಷನ್ದು ಲೆಕ್ಕಾಚಾರ ಏನಿರುತ್ತೋ ಅದೆಲ್ಲ ನೋಡಿಕೊಂಡು ಚೆಕ್ ಬರೆಯೋ ಕೆಲಸಗಳಾಗಿರುತ್ತೆ. ಇದರಲ್ಲಿ ನಾನು ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ದಿರೇ ನಾನು ಕೆಲಸ ಮಾಡ್ಕೊಂಡು ಬಂದಿರ್ತೀನಿ. ಬಂದಿರೋ ಟೈಮಲ್ಲಿ ಚಂದ್ರಶೇಖರ್ ಅವರು ಮತ್ತು ನಳಿನಿ ಅವರು ನನ್ನ ಕೆಲಸದಿಂದ ತೆಗಿಬೇಕು ಅಂತ ಅಂದರೆ ಅವ್ರಿಗೆ ಹಳೆ ದ್ವೇಷ ಒಂದಿರುತ್ತೆ. ಆ ಹಳೆ ದ್ವೇಷ ಇಟ್ಕೊಂಡು ಚಂದ್ರಶೇಖರ್ ಅವರು ನನಗೆ ಜಾತಿ ನಿಂದನೆ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕೆ ಕೆಲಸದಿಂದ ನಾನು ತೆಗಿಲೇಬೇಕು ಅನ್ನೋ ಇದರಿಂದ ಅವರು ಯಾವ್ಯಾವ ಥರ ಬೇಕೋ ಎಲ್ಲ ಷಡ್ಯಂತ್ರಗಳನ್ನ ಮಾಡಿರ್ತಾರೆ ಸರ್. ಯಾವುದು ಆಗಿಲ್ಲ ಅಂತ ಹೇಳಿಬಿಟ್ಟು, ಯಾವುದು ಅಂತಂದರೆ ಅದೇ ಫೈಲ್ ಕಳ್ತನಗಳು ಮಾಡೋಕ್ಕೆ ಹೇಳಿರ್ತಾರೆ. ಫೈಲ್ ಕಳ್ತನಗಳನ್ನ ಮಾಡಿರ್ತಾರೆ ಅವರೇ. ಮಾಡಿಬಿಟ್ಟು ನೀನೇ ಕಳ್ತನ ಮಾಡಿದ್ಯಾ, ನೀನೇ ಎತ್ಕೊಂಡಿದ್ಯಾ, ಎಲ್ಲಿಟ್ಟಿದ್ಯಾ ಹೇಳು ಅನ್ನೋದು. ನಮ್ಮ ಮಾಹಿತಿ ತಗೊಳ್ತೀನಿ ನನಗೆ, ಯಾಕೆಂದರೆ ಅದಕ್ಕೆ DCRE ಇದು ಸ್ಟೇಷನ್ಸ್ ಎಲ್ಲ ಮಾಡಿದೆವು ನಾವು. ಅದೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನೇ ಮಾಡಿರೋದ್ರಿಂದ ಮಾಹಿತಿ ತಗೊಳ್ತೀನಿ ನಾನು. ಎಲ್ಲ ಮಾಹಿತಿ ತಗೊಂಡು ಅದಕ್ಕೇನು ಕ್ರಮ ತಗೋಬೇಕೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.